ಬಾರಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮತ್ತೊಂದೆಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಿರುವಂಥ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸಿ ಅಂತ ಹೇಳಿ ಸೂಚನೆ ನೀಡಿದ್ದಾರೆ. ಹಾಗಿದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ನೀರೊದಗಿಸುವಂಥ ಪ್ರಮುಖ ಅಣೆಕಟ್ಟೆಯಾಗಿರುವಂಥ KRS ಅಣೆಕಟ್ಟೆಯಲ್ಲಿ ನೀರಿನ ಮಟ್ಟ ಹೇಗಿದೆ? ನಿಜಕ್ಕೂ ಕೂಡ ಸಿಲಿಕಾನ್ ಸಿಟಿಗೆ ನೀರಿನ ಅಭಾವ ಕಾಡಲಿದೆಯಾ? ಜೀವಜಲಕ್ಕೆ ಪರಿತಪಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ? ಈ ಬಗ್ಗೆ ರಿಯಾಲಿಟಿ ಚೆಕ್ಗೆ ನಾನು ಸದ್ಯ KRSಗೆ ಬಂದಿದ್ದೀನಿ. KRS ಹಿನ್ನೀರಿನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, KRS ಅಣೆಕಟ್ಟೆಯ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇದೆ. ಸದ್ಯ ನೋಡೋದಕ್ಕೆ ಒಂದು ಕೆರೆ ರೀತಿ ನಮಗೆ ಸಿಗ್ತಾ ಇರುವಂಥದ್ದು. ತುಂಬಿದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಸಾಗರದಂತೆ ಕಂಗೊಳಿಸುವಂಥ ಡ್ಯಾಮ್ ನೀರಿನ ಮಟ್ಟ ಕುಸಿತಾ ಇರೋದ್ರಿಂದ ಕೆರೆಯಂತೆ ನಮಗೆ ನೋಡೋದಕ್ಕೆ ಕಾಣ್ತಾ ಇದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಡ್ಯಾಮ್ನಲ್ಲಿ ಸದ್ಯ 98 ಅಡಿಗೆ ನೀರು ಕುಸಿತ ಆಗಿದೆ. ಇದರಿಂದಾಗಿ ಒಂದು ಆತಂಕ ಶುರುವಾಗಿರುವಂಥದ್ದು. ಎಲ್ಲ ಒಂದು ಕಡೆ ಮುಂದೆ ಮುಂಗಾರು ತಡವಾದರೆ ನೀರಿನ ಅಭಾವ ಸೃಷ್ಟಿಯಾಗುತ್ತಾ ಅಂತ ಹೇಳಿ ಸದ್ಯ ಡ್ಯಾಮ್ನಲ್ಲಿ 22 TMC ನೀರು ಶೇಖರಣೆ ಆಗಿರುವಂಥದ್ದು. 22 TMC ನೀರಿನಲ್ಲಿ 7 TMC ಡೆಡ್ ಸ್ಟೋರೇಜ್. 7 TMC ನೀರನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಡ್ಯಾಮ್ ಸೇಫ್ಟಿಯಿಂದಾಗಿ ಆ ನೀರನ್ನು ಡ್ಯಾಮ್ನಲ್ಲೇ ಉಳಿಸ್ಬೇಕು. ಸದ್ಯ 14 TMC ನೀರನ್ನು ಮಾತ್ರ ಬಳಸ್ಕೊಳ್ಳೋದಕ್ಕೆ ಲಭ್ಯ ಇರುವಂಥದ್ದು. ಈ ನೀರಿನಲ್ಲಿ ಕೃಷಿಗೆ ನೀರು ಕೊಡಬೇಕು. ಸಾಕಷ್ಟು ಬೆಳೆಗಳು ಬೆಳೆದಿರುವಂಥದ್ದು. ಜೊತೆಗೆ 30ನೇ ತಾರೀಕಿನವರೆಗೂ ಕೂಡ ಕಟ್ಟು ಪದ್ಧತಿಯಲ್ಲಿ ನೀರು ಕೊಡ್ತೀವಿ ಅಂತ ನೀರಾವರಿ ಇಲಾಖೆ ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಅದ್ರ ಜೊತೆಗೆ ಮೇನಲ್ಲಿ ಬೆಳೆ ಒಣಗಿದ್ರೆ ಜೊತೆಗೆ ಕೆರೆಗಳನ್ನು ನೀರು ತುಂಬಿಸೋದಕ್ಕೆ ನೀರನ್ನ ಬಿಡಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಹಾಗಾಗಿ ಆಗಲೂ ಕೂಡ ನೀರನ್ನು ಕೊಡಬೇಕು. ಹಾಗಾಗಿ ಒಂದೆಡೆ ಬೆಂಗಳೂರಿಗೂ ನೀರು ಕೊಡಬೇಕಾಗಿರೋದ್ರಿಂದ ಈ 14 TMCಯಲ್ಲಿ ಮೇ ಅಂತ್ಯದವರೆಗೂ ಕೂಡ ನೀರನ್ನು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಕೊಡ್ಬೋದು. ಆದರೆ ಮುಂಗಾರು ಜೂನ್ ಮೊದಲ ವಾರದಲ್ಲೇ ಆರಂಭ ಆಗಲಿಲ್ಲ ಅಂದರೆ ಆಗ ನಿಜಕ್ಕೂ ಕೂಡ ಸಿಲಿಕಾನ್ ಸಿಟಿಗೂ ಕೂಡ ನೀರಿನ ಹಾಕಾರ ತಟ್ಟಲಿದೆ. ಅದು ದೊಡ್ಡ ಒಂದು ಭೀತಿಗೆ ಒಂದು ಕಾರಣ ಆಗಿರುವಂಥದ್ದು. ಯಾಕೆಂದರೆ ಈಗಾಗಲೇ ಮುಂಗಾರು ಏನಾದ್ರು ತಡ ಆಯಿತು ಅಂತ ಹೇಳಿದ್ರೆ ಅಥವಾ ಈಗಾಗಲೇ ಹವಾಮಾನ ಇಲಾಖೆ ವಾಡಿಕೆಗಿಂತ ಕಡಿಮೆ ಮಳೆ ಆಗುತ್ತೆ ಅಂತ ಹೇಳಿರೋದ್ರಿಂದ ಒಂದು ಆತಂಕ ಸಹಜವಾಗಿರುವಂಥದ್ದು. ಜನರು ಕೂಡ ಈಗಲಿಂದಲೇ ಎಚ್ಚೆತ್ತುಕೊಳ್ಬೇಕು. ನೀರನ್ನು ಮಿತವಾಗಿ ಬಳಸ್ಕೊಳ್ಳೋದಕ್ಕೆ ಈಗಲಿಂದನೇ ಶುರು ಮಾಡಬೇಕು. ಅದರ ಜೊತೆಗೆ ಮುಂಗಾರು ತಡ ಆಯಿತು ಅಂದರೆ ಖಂಡಿತವಾಗ್ಲೂ ಕುಡಿಯುವ ನೀರಿಗೆ, ಕಾವೇರಿ ನೀರಿಗೆ ಜೂನ್ನಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮತ್ತೊಂದೆಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಿರುವಂಥ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸಿ ಅಂತ ಹೇಳಿ ಸೂಚನೆ ನೀಡಿದ್ದಾರೆ. ಹಾಗಿದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ನೀರೊದಗಿಸುವಂಥ ಪ್ರಮುಖ ಅಣೆಕಟ್ಟೆಯಾಗಿರುವಂಥ KRS ಅಣೆಕಟ್ಟೆಯಲ್ಲಿ ನೀರಿನ ಮಟ್ಟ ಹೇಗಿದೆ? ನಿಜಕ್ಕೂ ಕೂಡ ಸಿಲಿಕಾನ್ ಸಿಟಿಗೆ ನೀರಿನ ಅಭಾವ ಕಾಡಲಿದೆಯಾ? ಜೀವಜಲಕ್ಕೆ ಪರಿತಪಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ? ಈ ಬಗ್ಗೆ ರಿಯಾಲಿಟಿ ಚೆಕ್ಗೆ ನಾನು ಸದ್ಯ KRSಗೆ ಬಂದಿದ್ದೀನಿ. KRS ಹಿನ್ನೀರಿನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, KRS ಅಣೆಕಟ್ಟೆಯ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇದೆ. ಸದ್ಯ ನೋಡೋದಕ್ಕೆ ಒಂದು ಕೆರೆ ರೀತಿ ನಮಗೆ ಸಿಗ್ತಾ ಇರುವಂಥದ್ದು. ತುಂಬಿದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಸಾಗರದಂತೆ ಕಂಗೊಳಿಸುವಂಥ ಡ್ಯಾಮ್ ನೀರಿನ ಮಟ್ಟ ಕುಸಿತಾ ಇರೋದ್ರಿಂದ ಕೆರೆಯಂತೆ ನಮಗೆ ನೋಡೋದಕ್ಕೆ ಕಾಣ್ತಾ ಇದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಡ್ಯಾಮ್ನಲ್ಲಿ ಸದ್ಯ 98 ಅಡಿಗೆ ನೀರು ಕುಸಿತ ಆಗಿದೆ. ಇದರಿಂದಾಗಿ ಒಂದು ಆತಂಕ ಶುರುವಾಗಿರುವಂಥದ್ದು. ಎಲ್ಲ ಒಂದು ಕಡೆ ಮುಂದೆ ಮುಂಗಾರು ತಡವಾದರೆ ನೀರಿನ ಅಭಾವ ಸೃಷ್ಟಿಯಾಗುತ್ತಾ ಅಂತ ಹೇಳಿ ಸದ್ಯ ಡ್ಯಾಮ್ನಲ್ಲಿ 22 TMC ನೀರು ಶೇಖರಣೆ ಆಗಿರುವಂಥದ್ದು. 22 TMC ನೀರಿನಲ್ಲಿ 7 TMC ಡೆಡ್ ಸ್ಟೋರೇಜ್. 7 TMC ನೀರನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಡ್ಯಾಮ್ ಸೇಫ್ಟಿಯಿಂದಾಗಿ ಆ ನೀರನ್ನು ಡ್ಯಾಮ್ನಲ್ಲೇ ಉಳಿಸ್ಬೇಕು. ಸದ್ಯ 14 TMC ನೀರನ್ನು ಮಾತ್ರ ಬಳಸ್ಕೊಳ್ಳೋದಕ್ಕೆ ಲಭ್ಯ ಇರುವಂಥದ್ದು. ಈ ನೀರಿನಲ್ಲಿ ಕೃಷಿಗೆ ನೀರು ಕೊಡಬೇಕು. ಸಾಕಷ್ಟು ಬೆಳೆಗಳು ಬೆಳೆದಿರುವಂಥದ್ದು. ಜೊತೆಗೆ 30ನೇ ತಾರೀಕಿನವರೆಗೂ ಕೂಡ ಕಟ್ಟು ಪದ್ಧತಿಯಲ್ಲಿ ನೀರು ಕೊಡ್ತೀವಿ ಅಂತ ನೀರಾವರಿ ಇಲಾಖೆ ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಅದ್ರ ಜೊತೆಗೆ ಮೇನಲ್ಲಿ ಬೆಳೆ ಒಣಗಿದ್ರೆ ಜೊತೆಗೆ ಕೆರೆಗಳನ್ನು ನೀರು ತುಂಬಿಸೋದಕ್ಕೆ ನೀರನ್ನ ಬಿಡಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಹಾಗಾಗಿ ಆಗಲೂ ಕೂಡ ನೀರನ್ನು ಕೊಡಬೇಕು. ಹಾಗಾಗಿ ಒಂದೆಡೆ ಬೆಂಗಳೂರಿಗೂ ನೀರು ಕೊಡಬೇಕಾಗಿರೋದ್ರಿಂದ ಈ 14 TMCಯಲ್ಲಿ ಮೇ ಅಂತ್ಯದವರೆಗೂ ಕೂಡ ನೀರನ್ನು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಕೊಡ್ಬೋದು. ಆದರೆ
ಮುಂಗಾರು ಜೂನ್ ಮೊದಲ ವಾರದಲ್ಲೇ ಆರಂಭ ಆಗಲಿಲ್ಲ ಅಂದರೆ ಆಗ ನಿಜಕ್ಕೂ ಕೂಡ ಸಿಲಿಕಾನ್ ಸಿಟಿಗೂ ಕೂಡ ನೀರಿನ ಹಾಕಾರ ತಟ್ಟಲಿದೆ. ಅದು ದೊಡ್ಡ ಆ ಒಂದು ಭೀತಿಗೆ ಒಂದು ಕಾರಣ ಆಗಿರುವಂಥದ್ದು. ಯಾಕೆಂದರೆ ಈಗಾಗಲೇ ಮುಂಗಾರು ಏನಾದ್ರು ತಡ ಆಯಿತು ಅಂತ ಹೇಳಿದ್ರೆ, ಅಥವಾ ಈಗಾಗಲೇ ಹವಾಮಾನ ಇಲಾಖೆ ವಾಡಿಕೆಗಿಂತ ಕಡಿಮೆ ಮಳೆ ಆಗುತ್ತೆ ಅಂತ ಹೇಳಿರೋದ್ರಿಂದ ಒಂದು ಆತಂಕ ಸಹಜವಾಗಿರುವಂಥದ್ದು. ಜನರು ಕೂಡ ಈಗಲಿಂದಲೇ ಎಚ್ಚೆತ್ತುಕೊಳ್ಬೇಕು, ನೀರನ್ನು ಮಿತವಾಗಿ ಬಳಸ್ಕೊಳ್ಳೋದಕ್ಕೆ ಈಗಲಿಂದನೇ ಶುರು ಮಾಡಬೇಕು. ಅದರ ಜೊತೆಗೆ ಮುಂಗಾರು ತಡ ಆಯಿತು ಅಂದರೆ ಖಂಡಿತವಾಗ್ಲೂ ಕುಡಿಯುವ ನೀರಿಗೆ, ಕಾವೇರಿ ನೀರಿಗೆ ಜೂನ್ನಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮತ್ತೊಂದೆಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಿರುವಂಥ CM ಸಿದ್ದರಾಮಯ್ಯ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸಿ ಅಂತ ಹೇಳಿ ಸೂಚನೆ ನೀಡಿದ್ದಾರೆ. ಹಾಗಿದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ನೀರೊದಗಿಸುವಂಥ ಪ್ರಮುಖ ಅಣೆಕಟ್ಟೆಯಾಗಿರುವಂಥ KRS ಅಣೆಕಟ್ಟೆಯಲ್ಲಿ ನೀರಿನ ಮಟ್ಟ ಹೇಗಿದೆ? ನಿಜಕ್ಕೂ ಕೂಡ ಸಿಲಿಕಾನ್ ಸಿಟಿಗೆ ನೀರಿನ ಅಭಾವ ಕಾಡಲಿದೆಯಾ? ಜೀವಜಲಕ್ಕೆ ಪರಿತಪಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ? ಈ ಬಗ್ಗೆ ರಿಯಾಲಿಟಿ ಚೆಕ್ಗೆ ನಾನು ಸದ್ಯ KRSಗೆ ಬಂದಿದ್ದೀನಿ. KRS ಹಿನ್ನೀರಿನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, KRS ಅಣೆಕಟ್ಟೆಯ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇದೆ. ಸದ್ಯ ನೋಡೋದಕ್ಕೆ ಒಂದು ಕೆರೆ ರೀತಿ ನಮಗೆ ಸಿಗ್ತಾ ಇರುವಂಥದ್ದು. ತುಂಬಿದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಸಾಗರದಂತೆ ಕಂಗೊಳಿಸುವಂಥ ಡ್ಯಾಮ್ ನೀರಿನ ಮಟ್ಟ ಕುಸಿತಾ ಇರೋದ್ರಿಂದ ಕೆರೆಯಂತೆ ನಮಗೆ ನೋಡೋದಕ್ಕೆ ಕಾಣ್ತಾ ಇದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಡ್ಯಾಮ್ನಲ್ಲಿ ಸದ್ಯ 98 ಅಡಿಗೆ ನೀರು ಕುಸಿತ ಆಗಿದೆ. ಇದರಿಂದಾಗಿ ಒಂದು ಆತಂಕ ಶುರುವಾಗಿರುವಂಥದ್ದು. ಎಲ್ಲ ಒಂದು ಕಡೆ ಮುಂದೆ ಮುಂಗಾರು ತಡವಾದರೆ ನೀರಿನ ಅಭಾವ ಸೃಷ್ಟಿಯಾಗುತ್ತಾ ಅಂತ ಹೇಳಿ ಸದ್ಯ ಡ್ಯಾಮ್ನಲ್ಲಿ 22 TMC ನೀರು ಶೇಖರಣೆ ಆಗಿರುವಂಥದ್ದು. 22 TMC ನೀರಿನಲ್ಲಿ 7 TMC ಡೆಡ್ ಸ್ಟೋರೇಜ್. 7 TMC ನೀರನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಡ್ಯಾಮ್ ಸೇಫ್ಟಿಯಿಂದಾಗಿ ಆ ನೀರನ್ನು ಡ್ಯಾಮ್ನಲ್ಲೇ ಉಳಿಸ್ಬೇಕು. ಸದ್ಯ 14 TMC ನೀರನ್ನು ಮಾತ್ರ ಬಳಸ್ಕೊಳ್ಳೋದಕ್ಕೆ ಲಭ್ಯ ಇರುವಂಥದ್ದು. ಈ ನೀರಿನಲ್ಲಿ ಕೃಷಿಗೆ ನೀರು ಕೊಡಬೇಕು. ಸಾಕಷ್ಟು ಬೆಳೆಗಳು ಬೆಳೆದಿರುವಂಥದ್ದು. ಜೊತೆಗೆ 30ನೇ ತಾರೀಕಿನವರೆಗೂ ಕೂಡ ಕಟ್ಟು ಪದ್ಧತಿಯಲ್ಲಿ ನೀರು ಕೊಡ್ತೀವಿ ಅಂತ ನೀರಾವರಿ ಇಲಾಖೆ ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಅದ್ರ ಜೊತೆಗೆ ಮೇನಲ್ಲಿ ಬೆಳೆ ಒಣಗಿದ್ರೆ ಜೊತೆಗೆ ಕೆರೆಗಳನ್ನು ನೀರು ತುಂಬಿಸೋದಕ್ಕೆ ನೀರನ್ನ ಬಿಡಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಹಾಗಾಗಿ ಆಗಲೂ ಕೂಡ ನೀರನ್ನು ಕೊಡಬೇಕು. ಹಾಗಾಗಿ ಒಂದೆಡೆ ಬೆಂಗಳೂರಿಗೂ ನೀರು ಕೊಡಬೇಕಾಗಿರೋದ್ರಿಂದ ಈ 14 TMCಯಲ್ಲಿ ಮೇ ಅಂತ್ಯದವರೆಗೂ ಕೂಡ ನೀರನ್ನು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಕೊಡ್ಬೋದು. ಆದರೆ ಮುಂಗಾರು ಜೂನ್ ಮೊದಲ ವಾರದಲ್ಲೇ ಆರಂಭ ಆಗಲಿಲ್ಲ ಅಂದರೆ ಆಗ ನಿಜಕ್ಕೂ ಕೂಡ ಸಿಲಿಕಾನ್ ಸಿಟಿಗೂ ಕೂಡ ನೀರಿನ ಹಾಕಾರ ತಟ್ಟಲಿದೆ. ಅದು ದೊಡ್ಡ ಆ ಒಂದು ಭೀತಿಗೆ ಒಂದು ಕಾರಣ ಆಗಿರುವಂಥದ್ದು. ಯಾಕೆಂದರೆ ಈಗಾಗಲೇ ಮುಂಗಾರು ಏನಾದ್ರು ತಡ ಆಯಿತು ಅಂತ ಹೇಳಿದ್ರೆ, ಅಥವಾ ಈಗಾಗಲೇ ಹವಾಮಾನ ಇಲಾಖೆ ವಾಡಿಕೆಗಿಂತ ಕಡಿಮೆ ಮಳೆ ಆಗುತ್ತೆ ಅಂತ ಹೇಳಿರೋದ್ರಿಂದ ಒಂದು ಆತಂಕ ಸಹಜವಾಗಿರುವಂಥದ್ದು. ಜನರು ಕೂಡ ಈಗಲಿಂದಲೇ ಎಚ್ಚೆತ್ತುಕೊಳ್ಬೇಕು, ನೀರನ್ನು ಮಿತವಾಗಿ ಬಳಸ್ಕೊಳ್ಳೋದಕ್ಕೆ ಈಗಲಿಂದನೇ ಶುರು ಮಾಡಬೇಕು. ಅದರ ಜೊತೆಗೆ ಮುಂಗಾರು ತಡ ಆಯಿತು ಅಂದರೆ ಖಂಡಿತವಾಗ್ಲೂ ಕುಡಿಯುವ ನೀರಿಗೆ, ಕಾವೇರಿ ನೀರಿಗೆ ಜೂನ್ನಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.